ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಪುದೀನ ರೈಸ್. ಇದನ್ನು ಮಾಡುವ ವಿಧಾನ, ಪುದೀನ ಹಾಕ್ತಾ ಇದ್ದೀನಿ. 1 ಬೌಲ್ ಪುದೀನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲು, ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, 4 ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಪುದೀನ ರೈಸ್ ಆಗಿದ್ದರಿಂದ ಪುದೀನ ಜಾಸ್ತಿ ಇರಬೇಕು. ಹಾಗೆ ಒಂದು ಸ್ವಲ್ಪ ಕಾಯಿ ಚೂರುಗಳು, ಇದಿಷ್ಟನ್ನು ಹಾಕೊಂಡು ರುಬ್ಕೋಬೇಕು. ನಾನು ಇದನ್ನು ರುಬ್ಕೊಂಬರ್ತೀನಿ. ಇವೆಲ್ಲ ರುಬ್ಕೊಂಡಿದ್ದಾಗಿದೆ. ಈಗ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ, ಹಾಗೆ ತುಪ್ಪ ಕಾದ್ಮೇಲೆ ಪಲಾವ್ ಇದೆ. ಅದಕ್ಕೆ ಗೋಡಂಬಿ ಮತ್ತು ಚಕ್ರಮೊಗ್ಗು, ಆಮೇಲೆ ಲವಂಗ, ಏಲಕ್ಕಿ, ಲವಂಗ ಅಲ್ಲ. ತುಪ್ಪ ಕಾದಿದೆ. ಸಾಸಿವೆ ಮತ್ತು 2 ಮೆಣಸು ಹಾಕಿದ್ದೀನಿ. ಹಾಗೆ ಅದರ ಜೊತೆಗೆ ಸ್ಪೈಸಸ್, ಪಲಾವ್ ಎಲೆ, ಚಕ್ಕೆ ಎಲ್ಲದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಾಸಿವೆ ಸಿಡಿತಾ ಇದ್ದಾಗೆ ಸಾಸಿವೆ ಸಿಡಿತು. ಅದಕ್ಕೆ ಹೆಚ್ಚಿಟ್ಟ ಈರುಳ್ಳಿ, ಹಾಗೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಅದಕ್ಕೆ ಒಂಚೂರು ಅರಿಶಿನ ಮತ್ತು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಮಾತ್ರ ಉಪ್ಪು. ಈಗ ಕೊನೆಗೆಲ್ಲ ಮತ್ತೆ ಉಪ್ಪು ಹಾಕೋಣ. ಇದಕ್ಕೆ ಮಾತ್ರ ಉಪ್ಪು ಹಾಕ್ಕೊತ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋಷ್ಟು ಫ್ರೈ ಮಾಡ್ಕೋಬೇಕು. ತುಂಬ ಕೆಂಪಗಾಗಬಾರ್ದು, ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಆದರೆ ಸಾಕು. ಬೇಗ ಆಗಿದೆ. ಇದಕ್ಕೆ ಒಂದು ಹೆಚ್ಚಿಟ್ಟೊಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ತುಂಬ ಈಸಿ ಇದು ಮಾಡೋದು. ಏನು ತುಂಬ ಸ್ಪೈಸಸ್ ಏನು ಹಾಕಿ ಏನು ಇದೆಲ್ಲ ಕೆಲಸ ಇಲ್ಲ. ಪುದೀನದಾದ್ರಿಂದ
ತುಂಬ ಪುದೀನದ ಸ್ಮೆಲ್ಲು ಜಾಸ್ತಿ ಇರಬೇಕು, ಬೇರೆ ಯಾವ ಸ್ಪೈಸಸ್ ಹಾಕಿ ಅದ್ರದ್ದೆಲ್ಲ ಸ್ಮೆಲ್ ಇರಬಾರ್ದು ಇದಕ್ಕೆ. ಈಗ ಇದಕ್ಕೆ ರುಬ್ಬಿದಂಥ ಪುದೀನ ಮತ್ತು ಕಾಯಿ ಎಲ್ಲ ಹಾಕೊಂಡು ರುಬ್ಬಿದ ಅದನ್ನು ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊತೀನಿ. ಇದೊಂಚೂರು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕಿರ್ತೇವೆ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಯಿ ಒಂಚೂರು ಫ್ರೈ ಆಗಬೇಕು. ಕಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆಪ್ಷನಲ್ ಅದು. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಇದು ಫ್ರೈ ಆಗಿದೆ, ಇದಕ್ಕೆ ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನ ಒಂದು 2 ನಿಮಿಷ ಮಾಡಿದ್ರೆ ಸಾಕು, ಮತ್ತು ಇದರಲ್ಲಿ ಅಕ್ಕಿ ಜೊತೆ ಬೆಂದ್ಕೊಳುತ್ತೆ ಅದು. ಈಗ ಬಟಾಣಿ ಕಾಳು ಸಾಕು, 2 ನಿಮಿಷ ಫ್ರೈ ಆಗಿದೆ. ಈಗ ತೊಳೆದಿಟ್ಟಿರೋಂಥ ಅಕ್ಕಿ, ಅರ್ಧ ಗಂಟೆ ಬಾಸುಮತಿ ಅಕ್ಕಿ ಆದರೆ ಒಂದು ಅರ್ಧ ಗಂಟೆ ಹೊತ್ತು ನೆನೆಸಿಡಬೇಕು. ಮಾಮೂಲಿ ನೀವು ಊಟದ ಅಕ್ಕಿ ಹಾಕೋದಂತಾದರೆ 1 ನಿಮಿಷ ತೊಳೆದು 2 ನಿಮಿಷ ಇಟ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಫ್ರೈ ಆಗಿದೆ ಅಕ್ಕಿ. ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 2 ಲೋಟ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿರುತ್ತೆ, ಟೊಮೆಟೊದಲ್ಲಿ ನೀರಿರುತ್ತೆ, ಮತ್ತು ಸೊಪ್ಪುಗಳಲ್ಲಿ ನೀರಿನ ಅಂಶ ಇರುತ್ತೆ. ಆದ್ದರಿಂದ 2 ಲೋಟ ಆಗುವಷ್ಟು ನೀರು ತಗೊತಾ ಇದ್ದೀನಿ. ಎರಡೂವರೆ ಲೋಟ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಕುದಿ ಬರಲಿ. ಇದಕ್ಕಿನ್ನೂ ನಾನು ಉಪ್ಪು ಹಾಕಿಲ್ಲ, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೋಬೇಕು. ಮೊದಲು ನಾನು ಈರುಳ್ಳಿ ಫ್ರೈ ಮಾಡೋಕ್ಕೆ ಮಾತ್ರ ಒಂಚೂರು ಉಪ್ಪು ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಮತ್ತು ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೂ ಬೇಗ ಆಗಬೇಕು ಅಂತಿದ್ರೆ ಒಂದು ಸ್ವಲ್ಪ ಪಕ್ಕದಲ್ಲಿ ಅದಕ್ಕೆ ಬೇಕಾದಷ್ಟು ನೀರನ್ನು ಕಾಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಇದೊಂದು ಸ್ವಲ್ಪ ಕುದಿ ಬಂದ್ರ ಮೇಲೆ ಲಿಡ್ ಮುಚ್ಚೋಣ ಇದಕ್ಕೆ. ಈಗ ಇದು ಕುದೀತಾ ಇದೆ, ಕುಕ್ಕರ್ ಲಿಡ್ಡನ್ನು ಮುಚ್ಚುತ್ತಾ ಇದ್ದೀನಿ. 3 ಕೂಗು ಕೂಗಿಸ್ಕೋಬೇಕು, 2 ಅಥವಾ 3 ಸಾಕು. 3 ಕೂಗು ಕೂಗಿಸ್ಕೊತೀನಿ. ಈಗ ಇದು ತಣ್ಣಗಾಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. 3 ಲೋಟ ಅಕ್ಕಿ ಹಾಕಿ 2 ಲೋಟ ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಥ್ಯಾಂಕ್ ಯು.